ಬಾಸು, ನಾನು ಹೋಗಿ ಪುಟ್ಟ ಮೇಡಮ್ಗೆ ಹಾಲು ತರ್ತೀನಿ. ಓಕೆ. ಬಾಸು ಮತ್ತು ಪುಟ್ಟ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ. ಇವ್ರ ಖುಷಿ ಮೇಲೆ ಅಂಬಿಕಾ ಅವರ ರೌದ್ರ ರೂಪದ ನೆರಳು ಬೀಳಬಾರ್ದು. ಏನಾದರೂ ಮಾಡಿ ಅವ್ರನ್ನ ಸಂಕಷ್ಟದಿಂದ ಹೊರಗೆ ತರಲೇಬೇಕು. ದುರ್ಗಾ, ದುರ್ಗಾ, ಮೇಡಮ್, ಯಾಕಮ್ಮ, ಏನಾಯ್ತು ನಿನಗೆ? ಯಾಕೆ ಹೀಗೆ ನಿಂತಿದ್ಯಾ? ಎಲ್ಲಿ ನಿನ್ನ ಮುಖ ಯಾಕೆ ಹೀಗೆ ಬಾಡಿದೆ? ಈಸ್ ಎವ್ರಿಥಿಂಗ್ ಓಕೆ? ಹಾಂ ಮೇಡಮ್, ಹಾಗೇನೂ ಇಲ್ಲ. ಅದು ಹಳೇದೇನೋ ನೆನಪಾಯ್ತು ಅಷ್ಟೇ. ನಾನು ಆರಾಮಾಗೇ ಇದ್ದೀನಿ. ದುರ್ಗಾ, ನೀನು ನಮ್ಮ ಮನೆಯವ್ರಿಗೋಸ್ಕರ ಎಲ್ಲ ಎಷ್ಟೆಲ್ಲ ಕಾಳಜಿ ತೋರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅದರಲ್ಲೂ ನಮ್ಮ ಹಿತ ಮತ್ತು ಶರತ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀಯ ಅಂತ ನನ್ನ ಕಣ್ಗೂ ಕಾಣುತ್ತೆ. ದುರ್ಗಾ, ನಿನಗೆ ಯಾವುದೇ ಸಂದರ್ಭ ಆಗಿರ್ಬೋದು ಅಥವಾ ಯಾರಿಂದಲೇ ಏನೇ ಬೇಜಾರಾಗಿದ್ರೋ ಅದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ನೀನೊಬ್ಳೆ ಮನಸ್ಸಿನಲ್ಲೇ ಕೊರಗಬೇಡಮ್ಮ. ನಿನಗೆ ಯಾವುದೇ ರೀತಿ ಸಹಾಯ ಬೇಕಿದ್ರೂ ಈ ಮಾಳ್ವಿಕಾ ಸದಾ ನಿನ್ನ ಜೊತೆಗೆ ಇರ್ತಾಳೆ. ದುರ್ಗಾ, ಸಂಕೋಚ ಮಾಡ್ಕೋಬೇಡ. ನನಗೆ ನೀನು ಬೇರೆ ಅಲ್ಲ, ನಮ್ಮ ಶಾನ್ವಿ ಬೇರೆ ಅಲ್ಲ. ತುಂಬ ಥ್ಯಾಂಕ್ಸ್ ಮೇಡಮ್. ಈ ಮನೆಯಲ್ಲಿ ನಾನು ಒಬ್ಬಂಟಿ ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಮಾತು ಕೇಳಿ ತುಂಬ ಸಮಾಧಾನ ಆಯಿತು. ಮೇಡಮ್, ನನಗೆ ಗಿಡಕ್ಕೆ ನೀರು ಹಾಕಬೇಕಿತ್ತು, ಬರ್ತೀನಿ. ಆಯ್ತಮ್ಮ. ದುರ್ಗಾ, ದುರ್ಗಾ, ಹಾವನ್ನೇ ಹೂವಿನ ಹಾರ ಅಂತ ಕೊರಳಿಗೆ ಹಾಕೊಳ್ಳೋ ನಿನ್ನ ಮುಗ್ಧತೆ ನೋಡಿದ್ರೆ ನನಗೆ ನಗು ಬರ್ತಿದೆ. ನನ್ನ ಪ್ಲ್ಯಾನ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ ಅಂದರೆ ಈ ಮನೆಯಲ್ಲಿ ನಿನಗೆ ನಾನು ಒಬ್ಬಳೇ ಹಿತೈಷಿ ಅಂತ ನೀನು ನಂಬಿಟ್ಟಿದ್ಯಾ. ನನ್ನ ಬಲಿಪಶು ಆಗ್ತಾ ಇದೆಯಾ ದುರ್ಗಾ? ನಿನಗೆ ಗೊತ್ತಿಲ್ಲದೆ ನಿಮ್ಮ ಅಕ್ಕ ಅಂದರೆ ಅಂಬಿಕನ್ನ ನಾಶ ಮಾಡ್ತೀಯ. ಅಂಬಿಕಾ ಅವರೇ, ಇವತ್ತು ಸ್ಕೂಲಲ್ಲಿ ನಡೆದಿರೋ ವಿಷಯನ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನೀವು ಪುಟ್ಟ ಮೇಡಮ್ ಟೀಚರ್ನೇ ಕೊಲೆ ಮಾಡಕ್ ಹೋಗಿದ್ರಲ್ಲ? ಇಲ್ಲ ದುರ್ಗಾ, ನಾನೇನು ಮಾಡಿಲ್ಲ. ಅದ್ಯಾವುದೂ ನಾನಾಗೆ ಮಾಡಿಲ್ಲ. ಪ್ರತಿ ಸಲನೂ ನೀವು ಇದನ್ನೇ ಹೇಳ್ತಿದ್ರ. ಅಲ್ಲ, ನೀವು ಮಾಡೋ ಕೆಲಸ ನಿಮ್ಗೆ ನೆನಪಿರಲ್ಲ ಅಂದ್ರೆ ಹೇಗೆ? ನಿಮ್ಮನ್ನ ನಾನು ಕರ್ದಾಗ ನೀವು ಎಚ್ಚರ ಆಗ್ತೀರಾ ಅಲ್ವಾ? ಹಾಗಾದ್ರೆ ಇಂಥ ಕೆಲಸ ಮಾಡುವಾಗ ಏನಾಗಿರುತ್ತೆ ನಿಮ್ಗೆ? ನನ್ನ ನಂಬು ದುರ್ಗಾ, ಇಲ್ಲೇನಾಗ್ತಿದೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆ ಟೀಚರ್ ಹಿತಂಗ್ ಬೈದಾಗ ನನಗೆ ಕೋಪ ಬಂದಿದ್ದು ನಿಜ. ಅವ್ರಿಗೇನಾದ್ರೂ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದು ನಿಜ. ಆದ್ರೆ ಅಂಬಿಕಾ ಅವ್ರೆ, ಪುಟ್ಟ ಮೇಡಮ್ಗೆ ಯಾರಾದ್ರೂ ಏನಾದ್ರೂ ಬೈದ್ರೆ ನಿಮಗೆ ಕೋಪ ಬರುತ್ತೆ, ನಂಗೆ ಅರ್ಥ ಆಗುತ್ತೆ. ಆದ್ರೆ ಇವತ್ತು ನಿಮಗೆ ಬಂದಿದ್ದು ಬರೀ ಸಿಟ್ಟಲ್ಲ, ಅದು ಆಕ್ರೋಶ. ಅವತ್ತು ಪುಟ್ಟ ಮೇಡಮ್ ಮೇಲೆ ದಮ್ಮವರು ಕೈ ಮಾಡಕ್ ಹೋದಾಗ ಅವ್ರ ಕೈ ಮುರಿಯಕ್ ಹೋಗಿದ್ರಿ, ಮತ್ತೀಗ ಟೀಚರ್ ಕುತ್ತಿಗೆ ಮುರಿಯಕ್ ಹೋಗಿದ್ದೀರಾ. ಅಯ್ಯೋ ದುರ್ಗಾ, ನನಗೆ ಏನ್ ಮಾಡ್ಲಿ? ಇದರಿಂದ ನಾನು ಹೇಗ್ ಬಚಾವಾಗ್ಲಿ? ಪ್ರತಿ ಸಲ ತರ ಈ ಸಲ ನೀವು ಟೀಚರ್ ಕುತ್ತಿಗೆ ಹಿಸ್ಕುವಾಗ್ಲೂ ನಿಮ್ ಕಣ್ಣಲ್ಲಿ ವಿಚಿತ್ರವಾದ ಶಕ್ತಿ ಕಾಣಿಸ್ತಾ ಇತ್ತು. ನಿಮ್ ಕಣ್ಣು ಬೆಂಕಿ ತರ ಸುಡ್ತಾ ಇತ್ತು ಅಂಬಿಕಾ ಅವ್ರೆ. ಅದು ಬರೀ ಕೋಪ ಅಲ್ಲ, ಜ್ವಾಲಾಮುಖಿ. ನೀವು ಜ್ವಾಲಾಮುಖಿ ತರ ಸುಡ್ತಾ ಇದ್ರಿ, ಜೊತೆಗೆ ಎದುರುಗಡೆ ಇರೋರ್ನ ಸುಡ್ತಾ ಇದ್ರಿ. ನನಗೂ ಅದೇ ಭಯ ಆಗ್ತಿದೆ ದುರ್ಗಾ. ನಾನೇ ಎಲ್ರಿಗೂ ತೊಂದರೆ ಕೊಡ್ತಿದ್ದೀನಿ. ಕೆಟ್ಟೋರಾಗಿದ್ರೆ ಸರಿ, ಆದ್ರೆ ನನ್ನವ್ರಿಗೆ ತೊಂದರೆ ಆದ್ರೆ ಹೇಗೆ ದುರ್ಗಾ? ದೇಹವಿಲ್ಲದ ಆತ್ಮಕ್ಕೆ ಸರಿ ತಪ್ಪುವಿನ ಅರಿವಿರಲ್ಲ. ಅದು ಪ್ರೇತಾತ್ಮವಾಗಿ ಬದಲಾದಾಗ ಸ್ನೇಹಿತರು ಯಾರು ಶತ್ರುಗಳು ಯಾರು ಅನ್ನೋ ವ್ಯತ್ಯಾಸನ ಮರ್ತೋಗುತ್ತೆ.
ತನ್ನವರೇ ಆದರೂ ಹಾನಿ ಮಾಡೋಕ್ಕೆ ಪ್ರೇತಾತ್ಮ ಹಿಂಜರಿಯಲ್ಲ. ದುರ್ಗಾ ಏನ್ ಯೋಚನೆ ಮಾಡ್ತಿದ್ಯಾ? ಅದು ಅಂಬಿಕಾ ಅವ್ರೆ, ಪುಟ್ ಮೇಡಮ್ಮು ತುಂಬಾ ಭಯ ಪಟ್ಕೊಂಡಿದ್ದಾಳೆ. ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ ಅಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೀವು ಅವಳ ಮುಂದೆ ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡ್ರೆ ಆ ಪುಟ್ ಮನ್ಸ್ ಮೇಲೆ ಎಷ್ಟು ಪರಿಣಾಮ ಬೀಳ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಅದೇ ನನ್ನ ಭಯ ದುರ್ಗಾ. ನನ್ನ ಕೈಯಿಂದ ಏನೇನು ಅನಾಹುತ ಆಗುತ್ತೋ ಏನೋ. ನನ್ನ ಮಾತು ಸುಳ್ಳಲ್ಲ ದುರ್ಗಾ. ಆ ಕ್ಷಣದಲ್ಲಿ ನನಗೆ ನನ್ನ ಮೇಲೆ ಕಂಟ್ರೋಲ್ ಇರಲ್ಲ. ಯಾರೋ ನನ್ನ ಒಳಗಿಂದ ಕೆಲಸ ಮಾಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ದುರ್ಗಾ. ದುರ್ಗಾ ದಯವಿಟ್ಟು ನನಗೆ ಸಹಾಯ ಮಾಡು ಪ್ಲೀಸ್. ಅಂಬಿಕಾ ಅವ್ರೆ, ಅಳ್ಬೇಡಿ. ನೀವಿದ್ರಲ್ಲಿ ಯಾವತ್ತೂ ಒಬ್ರೇ ಇದ್ದೀರಾ ಅಂತ ಅನ್ಕೋಬೇಡಿ. ನಿಮ್ಗೇನಾಗ್ತಿದೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಆದ್ರೆ ನಿಮ್ಮನ್ನ ಈ ನರಕದಿಂದ ನಾನು ಹೊರಗೆ ತಂದೆ ತರ್ತೀನಿ. ನಿಮ್ ನೆರಳಾಗಿ ನಾನಿರ್ತೀನಿ. ದುರ್ಗಾ, ನನಗೇನಾಗ್ತಿದೆ ಅಂತ ನೀನು ಮೊದಲು ಪತ್ತೆ ಹಚ್ಚು. ನನ್ನಿಂದ ಯಾರಿಗೂ ಏನೂ ಅಪಾಯ ಆಗಬಾರ್ದು ಪ್ಲೀಸ್ ದುರ್ಗಾ. ನನಗೆ ಸಹಾಯ ಮಾಡು. ಹಾ ಅಂಬಿಕಾ ಅವ್ರೆ, ನಾನಿದ್ದೀನಲ್ಲ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೇನಾಗ್ತಿದೆ ಅಂತ ನಾನು ಪತ್ತೆ ಮಾಡೇ ಮಾಡ್ತೀನಿ. ನಿಮ್ದಲ್ದೇ ಇರೋ ತಪ್ಪಿಗೆ ನೀವೇನಕ್ಕೆ ಶಿಕ್ಷೆನ ಅನುಭವಿಸ್ಬೇಕು? ನೀವೇನು ಯೋಚನೆ ಮಾಡಬೇಡಿ. ನಿಮ್ಮೊಳಗಿರೋ ಆ ಗೊಂದಲಕ್ಕೆ ನಾನು ಪರಿಹಾರ ಹುಡುಕ್ತೀನಿ. ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ. ನೀವು ಯೋಚನೆ ಮಾಡಬೇಡಿ. ತನ್ನವರೇ ಆದರೂ ಹಾನಿ ಮಾಡೋಕ್ಕೆ ಪ್ರೇತಾತ್ಮ ಹಿಂಜರಿಯಲ್ಲ. ಬಾಸು, ಎರಡಲ್ಲ ಅಂತ 4 ಕಣ್ಣಿದೆ. ಯಾಕೆ ಇಷ್ಟು ಬಟ್ಟೆ ಎತ್ಕೊಂಡ್ ಬರ್ತೀರಿ? ಕಣ್ ಕಾಣಿಸ್ತಿಲ್ವಾ? ಕಣ್ಣು ನನಗೂ ಕಾಣಿಸುತ್ತೆ. ನಾನೇನೋ ಬಟ್ಟೆ ಹಾರ್ಕೊಂಡು ಬರ್ತಿದೆ ಅಂತ ಅಂದ್ಕೊಂಡೆ. ನಿನ್ನ ತಲೆನೇ ಒಂದು ಸ್ವಲ್ಪ ಹೈಟಲ್ಲಿ ಕಾಣಿಸ್ತಿದ್ರೆ ಚೆನ್ನಾಗಿರೋದು. ಓ, ತುಂಬಾ ಉದ್ದ ಇರೋರ್ಗೆ ಬುದ್ಧಿ ಮಂಡಿಯಲ್ಲಿರುತ್ತಂತೆ. ಈಗ ಗೊತ್ತಾಯ್ತು ನಿಮ್ ಬುದ್ಧಿ ಎಲ್ಲಿದೆ ಅಂತ. ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಲ್ಲ. ನನ್ನ ಬುದ್ಧಿ ಎಲ್ಲಾದರೂ ಇರುತ್ತೆ. ಅಲ್ಲ, ನನಗೆ ನೀನು ನೋಡಿದಾಗ ಹಿತ LKG ಫ್ರೆಂಡ್ ನೆನಪಾಗುತ್ತೆ. ನಿನಗೆ ಮತ್ತೆ ಅವಳಿಗೆ ಸ್ಕೂಲ್ ಬ್ಯಾಗ್ ಹಾಕ್ಸ್ಬಿಟ್ರೆ ಯಾರು ಚಿಕ್ಕರು ಅಂತ ಹೇಳೋದೇ ಕಷ್ಟ. ಬಾಸು, ತುಂಬಾ ಮಾತಾಡ್ತಿದ್ರ. ಏನು ಉದ್ದ ಇದ್ದೀನಿ ಅಂತ ಕೊಬ್ಬ ನಿಮ್ಗೆ?